ಬೆಳಗಾವಿ ಒಂದು ಹೊರತುಪಡಿಸಿದ್ರೆ ಉಳಿದ ಜಿಲ್ಲೆಗಳಲ್ಲಿ ಬಾಗಲಕೋಟೆ, ವಿಜಯಪುರ, ಹಾವೇರಿ ಇಲ್ಲೆಲ್ಲ ಕಬ್ಬು ಕದನ ಹಾಗೆ ಮುಂದುವರೆದಿದೆ. ರೈತರಲ್ಲಿ ಆಕ್ರೋಶ ಇನ್ನಷ್ಟು ಮಡುಗಟ್ಟಿದೆ. ಯಾವತ್ತಕ್ಕೂ ಸಾಕಾಗೋದಿಲ್ಲ 3,300 ರೂಪಾಯಿ ಅನ್ನೋಂಥದ್ದನ್ನ ರೈತರು ಆಕ್ರೋಶ ಭರಿತರಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನಷ್ಟು ಉಳಿದ ನಮ್ಮ ಸಮಸ್ಯೆಗಳೇನಿದ್ದು ಅದನ್ನು ಕೂಡ ಸರ್ಕಾರ ಪರಿಹಾರ ಮಾಡಬೇಕು ಅಂತ. ಸೊ ಹೋರಾಟವನ್ನ ಮುಂದುವರಿಸಿದ್ದಾರೆ, ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಇದ್ದಾರೆ ಈ ಒಂದು ಏನು ಕಬ್ಬು ಕದನಕ್ಕೆ ಸಂಬಂಧಪಟ್ಟಂತೆ. ಎಸ್ ಮಾರುತಿ, ಈಗ ಹಾವೇರಿನಲ್ಲಿ ರೈತರು ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಂದು ಪ್ರತಿಭಟನೆಯನ್ನು ಯಾವ ರೀತಿ ಮುಂದುವರಿಸ್ತಿದ್ದಾರೆ, ಒಂದು ಎರಡನೇದಾಗಿ ಸಕ್ಕರೆ ಕಾರ್ಖಾನೆಗಳ ವಿಚಾರದಲ್ಲಿ ರೈತರಿಗೆ ಯಾವೆಲ್ಲ ರೀತಿಯ ಮೋಸಗಳು ಆಗ್ತಾ ಇದ್ದಾವೆ, ಯಾಕೆ ರೈತರು ಇಷ್ಟು 3,300 ರೂಪಾಯಿ ಘೋಷಣೆ ಮಾಡಿದ ಮೇಲೂ ಇಷ್ಟು ಯಾಕೆ ಆಕ್ರೋಶ ಭರಿತರಾಗಿದ್ದಾರೆ, ಇನ್ನೂ ಯಾವೆಲ್ಲ ಬೇಡಿಕೆಗಳಿದೆ, ಯಾವೆಲ್ಲ ರೀತಿ ಮೋಸ ಆಗ್ತಾ ಇದೆ ಹೇಳ್ತಾವು. ಲಕ್ಷ್ಮಿ, ಪ್ರಮುಖವಾಗಿ ಹೇಳುವಂಥದ್ದಾದರೆ ಈಗ ಬೆಳಗಾವಿಯಿಂದ ಹಾವೇರಿಗೆ ಈ ಕಬ್ಬು ಹೋರಾಟ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಒಂದಿಷ್ಟು ಅಂದರೆ ಕಳೆದ CM ಜೊತೆಗೆ ಚರ್ಚೆ VC ಚರ್ಚೆ ಆಗಿತ್ತು. ಆ ಎಲ್ಲ ಪ್ರಮುಖವಾದಂಥ ರೈತರು ಕೂಡ ನಿನ್ನೆ DC ಅವರೊಂದಿಗೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಈಗ ಸದ್ಯಕ್ಕೆ ಸರ್ಕಾರವೇ ನಿಗದಿಪಡಿಸಿದಂತೆ 2,300 ರೂಪಾಯಿಗಳನ್ನು ಕೊಡ್ತೇನೆ ಅಂತ ಸರ್ಕಾರ ನಿಗದಿಪಡಿಸಿತ್ತು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಕೆಲವೊಂದು ಸಂಘ ಸಂಸ್ಥೆಗಳು ರಿಕವರಿಯನ್ನು ಕಡಿಮೆ ಅಂದರೆ 9.5 ರಿಕವರಿಯನ್ನು ತೋರಿಸ್ತಾ ಇರುವಂಥದ್ದು. ಹೀಗಾಗಿ 2,300 ರೂಪಾಯಿ ಅಥವಾ 3,000 ಈ ರೀತಿ ಕೊಡಲಿಕ್ಕೆ ಆಗೋದಿಲ್ಲ, ನಮ್ಮ ಬೆಳೆ ಆಗುವಂಥದ್ದು 2,700 ರೂಪಾಯಿ ಮಾತ್ರ ಅನ್ನೋ ವಿಚಾರವನ್ನು ತೆಗೆದುಕೊಂಡಿದ್ರು. ಈಗ ನಿನ್ನೆ ಕಂಪನಿಯ ಮಾಲೀಕರು ಮತ್ತು ರೈತರು ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಒಂದಿಷ್ಟು ಚರ್ಚೆ ನಡೆಸಿದ್ರು. ಆ ಚರ್ಚೆಯಲ್ಲಿ ಕೂಡ ರೈತರು ಪಟ್ಟನ್ನು ಹಿಡಿದಿದ್ರು. ಯಾಕೆ ಬೆಳಗಾವಿ ಬೇರೆ ಮತ್ತು ಹಾವೇರಿ ಜನ ಉತ್ತರ ಕರ್ನಾಟಕ ಅಂದರೆ ಒಂದೇ ಕೂಡ ಯಾಕೆ ಈ ರೀತಿ ವಿವಿಧವಾಗಿ ಬೇರೆ ಬೇರೆ ಆ್ಯಂಗಲ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಆಕ್ರೋಶನ ಅವರು ಹಾಕಿದ್ರು. ಜಿಲ್ಲಾಧಿಕಾರಿಗಳು ಸಾಕಷ್ಟು ಅವರ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು, ಕೂಡ ಯಾವುದೇ ಕಾರಣಕ್ಕೂ ರೈತರು ಕೂಡ ಬಗ್ಲಿಲ್ಲ ಅಂತ ಹೇಳ್ಬೋದು. ಇವತ್ತು ಸರಿಸುಮಾರು 4,000ಕ್ಕೂ ಅಧಿಕ ಜನ ರೈತರು ಕಬ್ಬು ಬೆಳೆಗಾರರು ಇವತ್ತು ಹೊಸಮನಿ ಸರ್ಕಲ್ನಲ್ಲಿ 10 ಗಂಟೆಗೆ ಸೇರಿದ್ದಾರೆ. ಇಲ್ಲೂ ಕೂಡ ಪ್ರತಿಭಟನೆ ಕಾವು ಯಾವ ರೀತಿ ತಾರಕ್ಕೆ ಇರುತ್ತೋ ಅನ್ನೋದನ್ನು ಕಾದುವಂಥ ತಂತ್ರ ಆಗಿರುವಂಥದ್ದು. ಪ್ರಮುಖವಾಗಿ ಶುಗರ್ಸ್ ಕಂಪ್ನಿಗಳ ಮಾಲೀಕರು ನೀಡುವಂತಹ ಹಣ ಕೇವಲ 2,700 ನೀಡುತ್ತೇವೆ, 3,000ವರೆಗೂ ಕೊಡೋದಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಇದೀಗ ಹಾವೇರಿ ಜಿಲ್ಲೆಯ ಏನು ಶುಗರ್ಸ್ ಕಂಪ್ನಿಗಳಿದಾವೆ ಅವು ಕೂಡ ಹೇಳ್ತಿರೋದು. ರೈತರು ಮಾತ್ರ ಬೆಳಗಾವಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಕೊಡುವಂಥ ಕೆಲಸ ಆಗಬೇಕು. ಇಲ್ಲಿ ರಿಕವರಿ ಹಣ ಮತ್ತು ಅಲ್ಲಿ ಆಗುವಂಥ ಹಣಕ್ಕೂ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ, ಯಾಕೆ ಇಲ್ಲಿ ಆ ಹಣವನ್ನು ತೋರಿಸಿದ್ರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಇವತ್ತು ಕೂಡ ರೈತರು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನಿನ್ನೆ ಕೂಡ ಜಿಲ್ಲಾಧಿಕಾರಿಗೆ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಏನಾದರೂ ತಪ್ಪಿ ಘಟನೆಗಳಾದರೆ ಅದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ಕಂಪನಿಗಳೇ ಅಂತೇಳಿ ನೇರವಾಗಿ ರಾತ್ರಿ ಕೂಡ ಗಲಾಟೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ಕೂಡ 10 ಗಂಟೆಗೆ ಇಲ್ಲಿ ಇವತ್ತು ಈ ರೀತಿಯಾಗಿ ಏನಂದರೆ ಶುಗರ್ ಕಂಪ್ನಿಗಳು ಮಾಡುವಂತಹ ಮೋಸ ಏನಿದೆ ಅದಕ್ಕೆ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಮತ್ತು 3,300 ರೂಪಾಯಿ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಿದೆ, ಆ ಹಣವನ್ನು ಕೊಡಲೇಬೇಕು ಅಂತೇಳಿ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ. ಮಾರುತಿ, ಇನ್ನು ಈ ಒಂದು ರೈತರ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ? ಇದಕ್ಕೆ ಈಗ RB ತಿಮ್ಮಾಪುರ ಅವ್ರ ಜೊತೆಗಿನ ಸಭೆ ವಿಫಲವಾಗಿದೆ. ಜೊತೆಗೆ ಶಿವಾನಂದ ಪಾಟೀಲ್ ಅವರು ಮಾತನಾಡಿದ್ದು ಕೂಡ ಏನು ಅಂಥ ಫಲಪ್ರದ ಏನೂ ಆಗಿಲ್ಲ. ಸೊ ಇವರು ಸಕ್ಕರೆ ಸಚಿವರು ಇರ್ಬೋದು, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇರ್ಬೋದು, ಇನ್ನು ಬೇಕಾದ್ರೆ ಕೃಷಿ ಸಚಿವರು ಎಲ್ಲ ಮಾತಾಡಿ ರೈತರ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯುವಂತಹ ಏನಾದರೂ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಯಥಾ ಪ್ರಕಾರ ಈ ರೈತ ಚಳುವಳಿಯನ್ನು ಹತ್ತಿಕ್ಕುವ ಅಥವಾ ಒಳಗೊಳಗೆ ಒಡೆಯುವಂಥ ಅಥವಾ ರೈತ ಮುಖಂಡರನ್ನೇ ಒಂದು ರೀತಿಯಲ್ಲಿ ಈ ಚಳುವಳಿಯನ್ನು ಟುಸ್ ಮಾಡೋ ಪ್ರಯತ್ನಗಳು ನಡೀತಾವಲ್ಲ ಅಂಥದ್ದು ನಡೀತಾ ಇದೆಯಾ? ಏನಾಗ್ತಾ ಇದೆ ರೈತ ಚಳುವಳಿ ವಿಚಾರದಲ್ಲಿ? ಪ್ರತಿಭಟನೆ ಮುಂದುವರಿಸ್ತಾ ಇದ್ದಾರಾ ರೈತರು, ಹೇಗೆ? ರೈತರು ಹಿಡಿದಂಥ ಪಟ್ಟು ಇಷ್ಟೇ ಶ್ರೀಲಕ್ಷ್ಮಿ, ಅಂದರೆ ಪ್ರಮುಖವಾಗಿ ನಾವು ಬೆಳೆಯುವಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ. ಈ ಬಗ್ಗೆ ಅಂದರೆ ಒಂದು ಕಡೆಯಲ್ಲಿ ಜನರು ಇಲ್ಲಿ ಸ್ಥಳೀಯ ರೈತರು ಹೇಳುವಂಥದ್ದು, ನಾವು ಜಮೀನಲ್ಲಿ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡೋದೇ ಹೆಚ್ಚಾಗಿದೆ. ಹೀಗಾಗಿ ನಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದು ಇಲ್ಲಿಯ ರೈತರ ಉದ್ದೇಶ ಆಗಿರುವಂಥದ್ದು. ಪ್ರಮುಖವಾಗಿ 3,300 ಏನು ನಿಗದಿಯಾಗಿತ್ತು, ಹಣ ಬೆಂಬಲ ಬೆಲೆ ನಿಗದಿಯಾಗಿತ್ತು, ಆ ಹಣಕ್ಕೆ ಅಷ್ಟೇ ಕೊಡಿಸಬೇಕಾಗಿತ್ತು. ಇಲ್ಲಿ ರೈತರು ಸುಮ್ಮನೆ ಆಗ್ತಾ ಇದ್ರು. ಆದರೆ ಈಗ ಇಲ್ಲಿಯ ಸ್ಥಳೀಯ ಕಂಪನಿಗಳು ಹೇಳ್ತಿರುವಂಥದ್ದು 2,700 ರೂಪಾಯಿನ ಮಾತ್ರ ಕೊಡಲಾಗುತ್ತೆ. ಯಾಕಂದರೆ ರಿಕವರಿ ಹಣ ಅಷ್ಟೊಂದು ಬರ್ತಾ ಇಲ್ಲ, 9.9 ಅಂದರೆ 9.5 ಭಾಗ ಕಾಲಭಾಗ ಮಾತ್ರ ಬರ್ತಾ ಇರುವಂಥದ್ದು. ಹೀಗಾಗಿ ಬೆಂಬಲ ಬೆಲೆಯನ್ನು ಕೊಟ್ಟರೆ ಕಂಪನಿ ನಡೆಸೋದು ಕಷ್ಟ ಆಗುತ್ತೆ, ಅಲ್ಲಿಯೇ ವೆಚ್ಚಗಳಿರ್ತವೆ. ಇವನ್ನೆಲ್ಲವನ್ನು ಬಗೆಹರಿಸಬೇಕು ಅಂದರೆ 2,700 ರೂಪಾಯಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಪ್ರಮುಖವಾಗಿ ಪ್ರತಿ ಬಾರಿ ಜಿಲ್ಲಾ ಉಸ್ತುವಾರಿ ಶಿವಾನಂದ ಪಾಟೀಲ್ ಜಿಲ್ಲೆಗೆ ಬಂದಾಗ ರೈತರು ಅವರಿಗೆ ಗೆರವು ಹಾಕೋದಾಗಲಿ ಅಥವಾ ಕಬ್ಬು ಬೆಳೆ ಪ್ರದರ್ಶನ ಮಾಡೋದಾಗಲಿ ಅಥವಾ ಅವ್ರ ಜೊತೆ ಮಾತನಾಡೋದಾಗಲಿ ಸಾಕಷ್ಟು ಘಟನೆಗಳಾಗಿರುವಂಥದ್ದು. ಆದರೂ ಕೂಡ ಸರ್ಕಾರ ಇತ್ತ ಗಮನ ಹರಿಸಿ, ಅಂದರೆ ಒಂದು ಕಡೆಗೆ ಏನು ರೈತ ಕಬ್ಬು ಬೆಳೆಗಾರ ಏನು ಪರ್ಟಿಕ್ಯುಲರ್ ಆಗಿದೆ, ಅದೇ ರೀತಿಯಾಗಿ ಮೆಕ್ಕೆಜೋಳಕ್ಕೂ ಕೂಡ ಅದೇ ರೀತಿ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಸುಮಾರು ಬಾರಿ
ಬಾರಿ ಈಗ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಆಗಿರುವಂಥದ್ದು, ಇನ್ನು ರಸ್ತೆಯನ್ನು ತಡೆ ಹಿಡಲಿಕ್ಕೂ ಕೂಡ ಮುಂದಾಗಿದ್ದರು. ಇವತ್ತು ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲ ಆಯಾಮಗಳು ಹಾವೇರಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳುವಂಥದ್ದಾದರೆ ಲಕ್ಷ್ಮಿ, ಪ್ರತಿ ಬಾರಿಯೂ ಕೂಡ ರಸ್ತೆಯನ್ನು ತಡೆಯುವ ಕೆಲಸ ಮಾಡ್ತಾ ಇದ್ರು. ಈ ಬಾರಿ ಕಬ್ಬು ಬೆಳೆಗಾರರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಕೂಡ ರೈತರು ಬಂದು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸಮನೆ ಸಿದ್ದಪ್ಪ ಸರ್ಕಲ್ಗೆ 10 ಗಂಟೆಗೆ ಬರ್ತೀವಿ, ಮನೆಯಿಂದ ಅಡಿಗೆಯನ್ನು ತಯಾರಿ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿ ಅಂದರೆ ಸಿದ್ದಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಕೂರ್ತಾರೆ. ಹೀಗಾದ್ರಿಂದ ಹಾವೇರಿಯ ಪ್ರಮುಖ ವಿಭಾಗ ಮತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಅಲ್ಲಿ ಜನ ಓಡಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಹೀಗಾಗಿ ನಿನ್ನೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಅವರ ಮನವೊಲಿಸೋ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರ ಪ್ರಯತ್ನ ವಿಫಲ ಆಗಿರುವಂಥದ್ದು. ಯಾಕಂದರೆ ರೈತರು ಏನೇ ಆಗಲಿ ನಮಗೆ ಕೇಳಿದಷ್ಟು ದರ ಸಿಗಲೇಬೇಕು, ಯಾವುದೇ ರೀತಿಯ ಶೇಕಡಾವಾರು ಸಮಸ್ಯೆಗಳನ್ನು ಹೇಳದೆ ಏನು ಸರ್ಕಾರ ನಿಗದಿ ಮಾಡಿದೆ ಅಂತಿಷ್ಟು ಹಣವನ್ನು ನಾವು ಕೊಡಬೇಕು ಅನ್ನೋದು ರೈತರ ಆಗ್ರಹವಾಗಿದೆ. ಹೀಗಾಗಿ ಇವತ್ತು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸರಿಸುಮಾರು 4,000 ಜನರು ಹಾವೇರಿ ನಗರಕ್ಕೆ ಬರೋರಿದ್ದಾರೆ. ಹಾವೇರಿ ಜಿಲ್ಲೆ ಅಲ್ಲದೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳ ರೈತರು ಕೂಡ ಇವತ್ತು ಹಾವೇರಿಗೆ ಮನೆಯಿಂದಲೇ ಊಟ ಮಾಡಿಕೊಂಡು ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಬರುವಂತಹ ಎಲ್ಲ ವ್ಯವಸ್ಥೆಗಳು ಕಂಡು ಬರ್ತಾ ಇರುವಂಥದ್ದು. ಸದ್ಯಕ್ಕೀಗ ರೈತರು ಹೇಳೋ ಪ್ರಕಾರ ಏನಂತಂದರೆ ನಮಗೆ 3,300 ರೂಪಾಯಿನ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ, ಅದನ್ನು ಸರಿಯಾಗಿ ಕೊಡಬೇಕು ಅಂತ. ಆದರೆ ಸ್ಥಳೀಯ ಕಂಪನಿಗಳು ಮಾತ್ರ ಅಂದರೆ ಸ್ಥಳೀಯ ಶುಗರ್ ಕಂಪನಿಗಳೇನಿದ್ದಾವೆ ಅವು ಕೂಡ 2,700 ಅಂದರೆ ರಿಕವರಿಯನ್ನು ಹೊರತುಪಡಿಸಿ 2,700 ಕೊಡಲಿಕ್ಕೆ ಮಾತ್ರ ಮುಂದಾಗಿರುವಂಥದ್ದು. ಶ್ರೀಲಕ್ಷ್ಮಿ ಅಭಿಜಿತ್. ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಬೆಳಗಾವಿ ಒಂದು ಹೊರತುಪಡಿಸಿದ್ರೆ ಉಳಿದ ಜಿಲ್ಲೆಗಳಲ್ಲಿ ಬಾಗಲಕೋಟೆ, ವಿಜಯಪುರ, ಹಾವೇರಿ ಇಲ್ಲೆಲ್ಲ ಕಬ್ಬು ಕದನ ಹಾಗೆ ಮುಂದುವರೆದಿದೆ. ರೈತರಲ್ಲಿ ಆಕ್ರೋಶ ಇನ್ನಷ್ಟು ಮಡುಗಟ್ಟಿದೆ. ಯಾವುದಕ್ಕೂ ಸಾಕಾಗೋದಿಲ್ಲ 3,300 ರೂಪಾಯಿ ಅನ್ನೋ ಅಂಥದ್ದನ್ನ ರೈತರು ಆಕ್ರೋಶ ಭರಿತರಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನಷ್ಟು ಉಳಿದ ನಮ್ಮ ಸಮಸ್ಯೆಗಳೇನಿದ್ದು ಅದನ್ನು ಕೂಡ ಸರ್ಕಾರ ಪರಿಹಾರ ಮಾಡಬೇಕು ಅಂತ. ಸೊ ಹೋರಾಟವನ್ನು ಮುಂದುವರಿಸಿದ್ದಾರೆ, ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಇದ್ದಾರೆ ಈ ಒಂದು ಏನು ಕಬ್ಬು ಕದನಕ್ಕೆ ಸಂಬಂಧಪಟ್ಟಂತೆ. ಎಸ್ ಮಾರುತಿ, ಈಗ ಹಾವೇರಿನಲ್ಲಿ ರೈತರು ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಂದು ಪ್ರತಿಭಟನೆಯನ್ನು ಯಾವ ರೀತಿ ಮುಂದುವರಿಸ್ತಿದ್ದಾರೆ, ಒಂದು ಎರಡನೇದಾಗಿ ಸಕ್ಕರೆ ಕಾರ್ಖಾನೆಗಳ ವಿಚಾರದಲ್ಲಿ ರೈತರಿಗೆ ಯಾವೆಲ್ಲ ರೀತಿಯ ಮೋಸಗಳು ಆಗ್ತಾ ಇದ್ದಾವೆ, ಯಾಕೆ ರೈತರು ಇಷ್ಟು 3,300 ರೂಪಾಯಿ ಘೋಷಣೆ ಮಾಡಿದ ಮೇಲೂ ಇಷ್ಟು ಯಾಕೆ ಆಕ್ರೋಶ ಭರಿತರಾಗಿದ್ದಾರೆ, ಇನ್ನೂ ಯಾವೆಲ್ಲ ಬೇಡಿಕೆಗಳಿದೆ, ಯಾವೆಲ್ಲ ರೀತಿ ಮೋಸ ಆಗ್ತಾ ಇದೆ ಹೇಳ್ತಾವು. ಲಕ್ಷ್ಮಿ, ಪ್ರಮುಖವಾಗಿ ಹೇಳುವಂಥದ್ದಾದರೆ ಈಗ ಬೆಳಗಾವಿಯಿಂದ ಹಾವೇರಿಗೆ ಈ ಕಬ್ಬು ಹೋರಾಟ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಒಂದಿಷ್ಟು ಅಂದರೆ ಕಳೆದ CM ಜೊತೆಗೆ ಚರ್ಚೆ VC ಚರ್ಚೆ ಆಗಿತ್ತು. ಆ ಎಲ್ಲ ಪ್ರಮುಖವಾದಂಥ ರೈತರು ಕೂಡ ನಿನ್ನೆ DC ಅವರೊಂದಿಗೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಈಗ ಸದ್ಯಕ್ಕೆ ಸರ್ಕಾರವೇ ನಿಗದಿಪಡಿಸಿದಂತೆ 2,300 ರೂಪಾಯಿಗಳನ್ನು ಕೊಡ್ತೀನಿ ಅಂತ ಸರ್ಕಾರ ನಿಗದಿಪಡಿಸಿತ್ತು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಕೆಲವೊಂದು ಸಂಘ ಸಂಸ್ಥೆಗಳು ರಿಕವರಿಯನ್ನು ಕಡಿಮೆ ಇತ್ತು, ಅಂದರೆ 9.5 ರಿಕವರಿಯನ್ನು ತೋರಿಸ್ತಾ ಇರುವಂಥದ್ದು. ಹೀಗಾಗಿ 2,300 ರೂಪಾಯಿ ಅಥವಾ 3,000 ಈ ರೀತಿ ಕೊಡಲಿಕ್ಕೆ ಆಗೋದಿಲ್ಲ, ನಮ್ಮ ಬೆಳೆ ಆಗುವಂಥದ್ದು 2,700 ರೂಪಾಯಿ ಮಾತ್ರ ಅನ್ನೋ ವಿಚಾರವನ್ನು ತೆಗೆದುಕೊಂಡಿದ್ರು. ಈಗ ನಿನ್ನೆ ಕಂಪನಿಯ ಮಾಲೀಕರು ಮತ್ತು ರೈತರು ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಒಂದಿಷ್ಟು ಚರ್ಚೆ ನಡೆಸಿದ್ರು. ಆ ಚರ್ಚೆಯಲ್ಲಿ ಕೂಡ ರೈತರು ಪಟ್ಟನ್ನು ಹಿಡಿದಿದ್ರು. ಯಾಕೆ ಬೆಳಗಾವಿ ಬೇರೆ ಮತ್ತು ಹಾವೇರಿ ಜನ ಉತ್ತರ ಕರ್ನಾಟಕ ಅಂದರೆ ಒಂದೇ ಕೂಡ, ಯಾಕೆ ಈ ರೀತಿ ವಿವಿಧವಾಗಿ ಬೇರೆ ಬೇರೆ ಆ್ಯಂಗಲ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಆಕ್ರೋಶನ ಅವರು ಹಾಕಿದ್ರು. ಜಿಲ್ಲಾಧಿಕಾರಿಗಳು ಸಾಕಷ್ಟು ಅವರ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ರೈತರು ಕೂಡ ಬಗ್ಲಿಲ್ಲ ಅಂತ ಹೇಳ್ಬೋದು. ಇವತ್ತು ಸರಿಸುಮಾರು 4,000ಕ್ಕೂ ಅಧಿಕ ಜನ